ಪಂಚಭೂತಗಳಲ್ಲಿ ಅದೃಷ್ಟವಂತ ಲೀಲಾ, ತಾರೆಯರ ಕಂಬನಿ, ಕೊಡುಗೆ ನೆನೆದ ದಿಗ್ಗಜರು, ನೆನಪಿನಂಗಳಕ್ಕೆ ಸೇರಿದ ಕರ್ನಾಟಕದ ಕುಳ್ಳ. ಇದೇ ಈ ಹೊತ್ತಿನ ರಿಪಬ್ಲಿಕ್ ಕನ್ನಡ ವಿಶೇಷ. ಅದೃಷ್ಟವಂತ ಚಿರನಿದ್ರೆ. ನಾನು ನಾಗೇಂದ್ರ ಬಾಬು. ಕರ್ನಾಟಕದ ಕುಳ್ಳ, ಅದೃಷ್ಟವಂತ, ನೆನಪಿನಂಗಳಕ್ಕೆ ಜಾರಿದ್ದಾರೆ. ಮಂಕುತಿಮ್ಮನಿಗೆ ಸಕಲ ಪೊಲೀಸ್ ಗೌರವ ಸಲ್ಲಿಸಲಾಯಿತು. ನೇತ್ರದಾನ ಮಾಡೋ ಮೂಲಕ ದ್ವಾರಕೀಶ್ ಪುತ್ರರು ಮಾನವೀಯತೆ ಮೆರೆದಿದ್ದಾರೆ. ಅಂತಿಮ ವಿಧಿವಿಧಾನಕ್ಕೂ ಮುನ್ನ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಲಾಗಿತ್ತು. ಅಂತಿಮ ದರ್ಶನಕ್ಕೆ ಜನಸಾಗರವೇ ಹರಿದು ಬಂದಿತ್ತು. ಕನ್ನಡದಲ್ಲಿಯೇ ಹಲವು ಪ್ರಥಮಗಳ ಮೂಲಕ ಮನೆ ಮಾತಾಗಿದ್ದ ಮಂಕುತಿಮ್ಮನ ಬಗ್ಗೆ ಕಲಾವಿದರು ಸ್ಮರಿಸಿದರು. ಪಂಚಭೂತಗಳಲ್ಲಿ ಅದೃಷ್ಟವಂತ ಲೀನ, ತಾರೆಯರ ಕಂಬನಿ, ಕೊಡುಗೆ ನೆನೆದ ದಿಗ್ಗಜರು. ಸ್ಯಾಂಡಲ್ವುಡ್ನ ಅದೃಷ್ಟವಂತ, ನಕ್ಕು ನಗಿಸಿದ, ಪೆದ್ದ ಗೆದ್ದ ಪ್ರಚಂಡ ಕುಳ್ಳ, ಎಲ್ಲರ ಮೆಚ್ಚಿನ ಆಪ್ತ ಮಿತ್ರ. ಕರ್ನಾಟಕದ ಕುಳ್ಳ ಚಂದನವನದ ಹೊಸತನಗಳ ರೂವಾರಿ, ಪಂಚಭೂತಗಳಲ್ಲಿ ಲೀನ. ಹೌದು ವೀಕ್ಷಕರೇ, ಅನೇಕ ದಶಕಗಳ ಕಾಲ ಕನ್ನಡ ಚಿತ್ರರಂಗಕ್ಕೆ ಕೊಡುಗೆ ನೀಡಿದ್ದ ಮಹಾನ್ ಚೇತನ ದ್ವಾರಕೀಶ್ ಇದೀಗ ನೆನಪಿನಂಗಳಕ್ಕೆ ಜಾರಿದ್ದಾರೆ. ಸಿಡಿಲ ಮರಿ ಈಗ ಪಂಚಭೂತಗಳಲ್ಲಿ ಲೀನವಾಗಿದ್ದಾರೆ. ಮಂಕುತಿಮ್ಮ ತಮ್ಮದೇ ಹಲವು ಹೊಸತನದ ಪ್ರಯೋಗಗಳಿಂದ ಮನೆ ಮಾತಾಗಿದ್ರು. ಹಾಸ್ಯ ಕಲಾವಿದನಾಗಿ ಚಿತ್ರರಂಗಕ್ಕೆ ಬಂದು ನಂತರ ಡೈರೆಕ್ಟರ್ ಆಗಿ, ಪ್ರೊಡ್ಯೂಸರ್ ಆಗಿ ಮಾಡಿದ ಸಾಧನೆಗಳು ಅಪಾರ. ಕನ್ನಡ ಚಿತ್ರರಂಗದ ಪ್ರಚಂಡ ಕುಳ್ಳ ಎಂದೇ ಖ್ಯಾತಿ ಪಡೆದಿದ್ದ ಹಿರಿಯ ನಟ, ನಿರ್ದೇಶಕ, ನಿರ್ಮಾಪಕ ದ್ವಾರಕೀಶ್ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಬ್ರಾಹ್ಮಣ ವಿಧಿವಿಧಾನದ ಮೂಲಕ ನೆರವೇರಿತು. ನೆನಪಿನಂಗಳಕ್ಕೆ ಸರಿದ ಕರ್ನಾಟಕದ ಕುಳ್ಳ ಮಂಕುತಿಮ್ಮನಿಗೆ ಸಕಲ ಸರ್ಕಾರಿ ಗೌರವ. ಚಾಮರಾಜಪೇಟೆಯ ಟಿಆರ್ ಮಿಲ್ ಬಳಿಯ ಹಿಂದೂ ರುದ್ರಭೂಮಿಯಲ್ಲಿ ಮಧ್ಯಾಹ್ನ 12 ಗಂಟೆಯ ಸುಮಾರಿಗೆ ಅಂತಿಮ ವಿಧಿವಿಧಾನ ನೆರವೇರಿಸಲಾಯಿತು. ಕುಟುಂಬಸ್ಥರು ಪಾರ್ಥಿವಕ್ಕೆ ಬ್ರಾಹ್ಮಣ ವಿಧಿವಿಧಾನದಂತೆ ಮೊದಲಿಗೆ ಪ್ರೇತ ಸಂಸ್ಕಾರ, ಅನಂತರ ಕಿವಿಯಲ್ಲಿ ನಾರಾಯಣ ಸ್ಮರಣೆ, ಚಿತಾ ಅಗ್ನಿಹೋಮ, ಪೂಜೆ ಪುನಸ್ಕಾರ ಮಾಡಿದರು. ಎಲ್ಲ ವಿಧಿವಿಧಾನಗಳು ಮುಗಿದ ಬಳಿಕ ದ್ವಾರಕೀಶ್ ಮಕ್ಕಳಾದ ಸಂತೋಷ್, ಯೋಗೀಶ್, ಗಿರೀಶ್, ಸುಕೀಶ್, ಅಭಿಲಾಷ್ ತಂದೆಯ ಪಾರ್ಥಿವಕ್ಕೆ ಅಗ್ನಿಸ್ಪರ್ಶ ಮಾಡಿದ್ರು. ಚಿತ್ರರಂಗದ ಗಣ್ಯರು, ಕುಟುಂಬದ ಸದಸ್ಯರು ಸೇರಿದಂತೆ ಆಪ್ತರು ದ್ವಾರಕೀಶ್ ಪಾರ್ಥಿವ ಶರೀರಕ್ಕೆ ಸಕಲ ಸರ್ಕಾರಿ ಗೌರವ ಸಲ್ಲಿಸಿದ್ರು. ಮತ್ತೊಂದೆಡೆ ಪೊಲೀಸ್ ಗೌರವ ಕೂಡ ಸಲ್ಲಿಸಲಾಯಿತು. ಜತೆಗೆ ಅಗ್ನಿಸ್ಪರ್ಶ ಮಾಡುವ ಮುನ್ನ ದ್ವಾರಕೀಶ್ ಮಕ್ಕಳು ಅಪ್ಪನ ಹಣೆಗೆ ಕಡೆಯ ಬಾರಿ ಮುತ್ತಿಕ್ಕುವ ಮುನ್ನ ಬೀಳ್ಕೊಟ್ರು. ಈ ಕ್ಷಣ ಹೃದಯ ಸ್ಪರ್ಶಿಯಾಗಿತ್ತು. ನೆರೆದಿದ್ದ ಅಪಾರ ಜನರು, ಕಲಾವಿದರ ಕಣ್ಣೀರ ಧಾರೆ ಹರಿಯಿತು. ಇದಕ್ಕೂ ಮುನ್ನ ನಗರದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಸಚಿವರು, ರಾಜಕೀಯ ನಾಯಕರು ಅಗಲಿದ ನಾಯಕನಿಗೆ ಅಂತಿಮ ನಮನ ಸಲ್ಲಿಸಿ ಗುಣಗಾನ ಮಾಡಿದ್ರು. ಹೀಗೆ ಕನ್ನಡದ ಕುಳ್ಳ ನೆನಪಿನಂಗಳಕ್ಕೆ ಸರಿದ್ರು. ದ್ವಾರಕೀಶ್ ಅವರಂದ್ರೆ ಧೈರ್ಯಕ್ಕೆ ಪ್ರತೀಕ ಅಂತ ಹೇಳಿ ಇಷ್ಟಪಡ್ತೀನಿ. ಕೇವಲ ಕಲಾವಿದರಂದರೆ ಬೇರೆ ಥರ ಯೋಚನೆ ಮಾಡಬಹುದು. ಅವರು ನಿರ್ಮಾಪಕರು, ನಿರ್ದೇಶಕರು. ಅಂದರೆ ಇಂಡಸ್ಟ್ರಿನಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದವರಾಗಿರೋದ್ರಿಂದ ಸಿನಿಮಾ ರಂಗ ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡೋರು. ನನ್ನ ಮುದ್ದಿನ ಮಾವ ಚಿತ್ರದಲ್ಲಿ ಹಾಸ್ಯ ಪಾತ್ರ ಮಾಡಿದ್ದಾರೆ, ಸೌಭಾಗ್ಯ ದೇವತೆಯಲ್ಲಿ ಸೆಂಟಿಮೆಂಟ್ ಪಾತ್ರ ಮಾಡಿದ್ದಾರೆ. ಈ ರೀತಿ ಬೇರೆ ಬೇರೆ ಪಾತ್ರನ ಮೊದಲು ಮಾಡಿದ್ದಾರೆ ಅವರು. ನಾನು ಸೀನಿಯರು, ಸಾಯಿ ಪ್ರಕಾಶ್ ಹೊಸದಾಗಿ ಬಂದಾನೆ ಅನ್ನೋದು ಯಾವತ್ತೂ ಅವ್ರು ಯೋಚನೆ ಮಾಡಲಿಲ್ಲ. ಒಬ್ಬ ನಿರ್ದೇಶಕರಿಗೆ ಏನು ರೆಸ್ಪೆಕ್ಟ್ ಕೊಡಬೇಕು, ನಿರ್ದೇಶಕರು ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಮಾತ್ರ ಅವ್ರು ಯೋಚನೆ ಮಾಡೋರು.
ಚಲನಚಿತ್ರೋದ್ಯಮಕ್ಕೆ ದ್ವಾರಕೀಶ್ ಕೊಡುಗೆ ಅಪಾರ ಅಂತ ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ಟ್ವೀಟ್ ಮಾಡಿರೋ ಅವರು, ಚಲನಚಿತ್ರೋದ್ಯಮಕ್ಕೆ ದ್ವಾರಕೀಶ್ ಅವರ ಕೊಡುಗೆ ಅಪಾರ, ದಶಕಗಳ ಕಾಲ ಸದಾ ನೆನಪಿನಲ್ಲಿ ಉಳಿಯುವ ನಟನೆ ಹಾಗೂ ಸಿನಿಮಾಗಳನ್ನು ಅವರು ನೀಡಿದ್ರು ಅಂತ ಸ್ಮರಿಸಿದ್ರು. ಇತ್ತ ಸಿಎಂ ಸಿದ್ದರಾಮಯ್ಯ ನಟ, ನಿರ್ಮಾಪಕ, ನಿರ್ದೇಶಕರಾಗಿ ದ್ವಾರಕೀಶ್ ಸೇವೆ ಸಲ್ಲಿಸಿದವರು. ಅವರ ಸೇವೆ ಮರೆಯಲು ಸಾಧ್ಯವಿಲ್ಲ. ರಾಜ್ಕುಮಾರ್ ಮತ್ತು ದ್ವಾರಕೀಶ್ ಜೋಡಿ ಯಶಸ್ವಿಯಾಗಿತ್ತು ಅಂತ ಆ ದಿನಗಳನ್ನ ನೆನಪಿಸಿಕೊಂಡ್ರು. ಜೊತೆಗೆ ಅಂಬರೀಶ್, ವಿಷ್ಣುವರ್ಧನ್ ಜೋಡಿ ಸೊಗಸಾಗಿತ್ತು. ಚಿತ್ರ ಜೀವನದಲ್ಲಿ ಏಳು ಬೀಳು ಕಂಡವರು, ಕೊನೆವರೆಗೂ ಕನ್ನಡ ಚಿತ್ರರಂಗಕ್ಕೆ ಕೊಡುಗೆ ನೀಡಿದ್ರು ಅಂತ ಸಿಎಂ ಗುಣಗಾನ ಮಾಡಿದ್ರು. ದ್ವಾರಕೀಶ್ ಅವರ ನಿಧನ ಇಡೀ ಕನ್ನಡಿಗರಿಗೆ ಭಾಳ ನೋವನ್ನು ಉಂಟು ಮಾಡಿರ್ತಕ್ಕಂಥದ್ದು, ನನಗೂ ಕೂಡ ನೋವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಅವರು ಕನ್ನಡ ಚಿತ್ರರಂಗದಲ್ಲಿ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಂಥವರು. ನಟರಾಗಿ, ನಿರ್ದೇಶಕರಾಗಿ ಮತ್ತು ಪ್ರೊಡ್ಯೂಸರಾಗಿ, ನಿರ್ಮಾಪಕರಾಗಿ ಕನ್ನಡ ಚಿತ್ರರಂಗಕ್ಕೆ ಭಾಳ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ ಸೇವೆಯನ್ನು ಮರೀಲಿಕ್ಕೆ ಸಾಧ್ಯ ಆಗಿಲ್ಲ. ಇನ್ನೊಂದು ವಿಶೇಷವೆಂದರೆ, ಚಿರನಿದ್ರೆಗೆ ಜಾರಿದ ಪ್ರಚಂಡ ಕುಳ್ಳ ಸಾವಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ. ನೇತ್ರದಾನ ಮಾಡೋ ಮೂಲಕ ಇಬ್ಬರ ಬದುಕಿಗೆ ಬೆಳಕಾಗಿದ್ದಾರೆ. ಪುತ್ರ ಯೋಗೇಶ್ ತಂದೆಯ ನೇತ್ರದಾನ ಮಾಡೋ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ. ತಂದೆಯನ್ನ ಜನ ಕುಳ್ಳ ಅಂತಾನೆ ಪ್ರೀತಿಸ್ತಾ ಇದ್ರು. ಇದು ಕರ್ನಾಟಕ ರತ್ನ ಪ್ರಶಸ್ತಿಗಿಂತ ಹೆಚ್ಚಿನದು ಅಂತ ಪುತ್ರ ಯೋಗೇಶ್ ಸ್ಮರಿಸಿದ್ರು. ಜನರ ಪ್ರೀತಿ ಬಿರುದಿನ ಮುಂದೆ ಯಾವುದೂ ದೊಡ್ಡದಲ್ಲ ಅಂತ ದ್ವಾರಕೀಶ್ ಪುತ್ರ ಯೋಗೇಶ್ ದುಃಖಿತರಾದ್ರು. ಜನರು ಅವ್ರನ್ನ ಕರ್ನಾಟಕ ಕುಳ್ಳ ಅಂತ, ಕರ್ನಾಟಕ ರತ್ನಕ್ಕಿಂತ ಜಾಸ್ತಿ ಇದು ಕೊಟ್ಟಿದ್ದಾರೆ. ಕರ್ನಾಟಕದ ಏಕೈಕ ಕುಳ್ಳ, ಹೆಮ್ಮೆಯಿಂದ ಕರ್ನಾಟಕ ಕುಳ್ಳನೇ ನಮಗೆ ತುಂಬಾ ಸಾಕು. ರತ್ನಕ್ಕಿಂತ ಕುಳ್ಳ ಇದು ಮೋರ್ ಫೇಮಸ್. ಎವ್ರಿಬಡಿ ಲವ್ಸ್ ಇಟ್. ಅಂತಿಮ ವಿಧಿವಿಧಾನಕ್ಕೂ ಮುನ್ನ ನಗರದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಜನಸಾಗರವೇ ಹರಿದು ಬಂದಿತ್ತು. ಹಿರಿಯ ನಟನ ಕೊಡುಗೆ ಸ್ಮರಿಸಿ ಜನ ಕಂಬನಿ ಮಿಡಿದ್ರು. ಚಿತ್ರರಂಗದ ಕಲಾವಿದರು, ತಂತ್ರಜ್ಞರು, ನಟನಟಿಯರು, ನಿರ್ಮಾಪಕರು, ನಿರ್ದೇಶಕರು ಸೇರಿದಂತೆ ವಿವಿಧ ವಿಭಾಗದ ತಂತ್ರಜ್ಞರು ಅಂತಿಮ ದರ್ಶನ ಪಡೆದರು. ಈ ವೇಳೆ ನಟ ದ್ವಾರಕೀಶ್ ಕನ್ನಡ ಚಿತ್ರರಂಗಕ್ಕೆ ನೀಡಿದ ಕೊಡುಗೆಗಳ ಬಗ್ಗೆ ಶಿವಣ್ಣ ಸ್ಮರಿಸಿದ್ರು. ಅವರಿಲ್ಲ ಅಂತ ನೆನೆಸ್ಕೊಳ್ಳೋಕ್ಕೆ ಒಂಥರ ಬೇಜಾರಾಗುತ್ತೆ. ಹಾಗಾಗಿ ಇಂಡಸ್ಟ್ರಿ ಕೊಡುಗೆ ನೀವೇ ನೋಡ್ಬೋದು. ಆ್ಯಕ್ಟಿಂಗ್ ಮಾತ್ರ ಅಲ್ಲ, ಪ್ರೊಡಕ್ಷನ್ ಸೈಡಿಂದ ಎಷ್ಟೋ ಫಿಲ್ಮ್ಸ್ಗಳನ್ನ, ಸಾಕಷ್ಟು ದೊಡ್ಡ ಮಟ್ಟ ಫಿಲ್ಮ್ಸ್ನ ಅವರು ಆವಾಗಲೇ ಮಾಡಿದ್ದಾರೆ. ಐ ಥಿಂಕ್ ಒನ್ ಆಫ್ ದ ಟಾಪ್ ಮೋಸ್ಟ್ ಪ್ರೊಡ್ಯೂಸರ್ ಇನ್ ಇಂಡಿಯನ್ ಇಂಡಸ್ಟ್ರಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದರೆ ಅಮಿತಾಬ್ ಬಚ್ಚನ್ ಜೊತೆ ಮಾಡಿದ್ದಾರೆ, ರಜನಿಕಾಂತ್ ಅವ್ರ ಜೊತೆ ಮಾಡಿದ್ದಾರೆ. ಸಾಕಷ್ಟು ಐ ಥಿಂಕ್ ಒನ್ ಆಫ್ ದ ಟಾಪ್ ಲೀಡಿಂಗ್ ಪ್ರೊಡ್ಯೂಸರ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರಿಲ್ಲ ಅಂತ ನೆನೆಸ್ಕೊಳ್ಳೋಕೆ ಒಂಥರ ಕಷ್ಟ ಆಗುತ್ತೆ. ಚಂದನವನದ ಪ್ರಚಂಡ ಕುಳ್ಳ ದ್ವಾರಕೀಶ್ರ ಅಂತಿಮ ದರ್ಶನಕ್ಕೆ ನಟರಾದ ರವಿಚಂದ್ರನ್, ಯಶ್, ಸುದೀಪ್, ರಮೇಶ್, ಧ್ರುವ ಸರ್ಜಾ, ನಟಿ ಶ್ರುತಿ, ಸುಮಲತಾ ಸೇರಿದಂತೆ ಇಡೀ ಚಿತ್ರರಂಗ ಅಗಲಿದ ಹಿರಿಯ ನಟನಿಗೆ ಕಣ್ಣೀರ ವಿದಾಯ ಹೇಳಿದ್ರು. ಇನ್ನು ಸಚಿವ ರಾಮಲಿಂಗಾರೆಡ್ಡಿ, ಶಾಸಕ ಮುನಿರತ್ನ ಕೂಡ ಅಂತಿಮ ದರ್ಶನ ಪಡೆದರು. ದ್ವಾರಕೀಶ್ ಅವರು ಕನ್ನಡದಲ್ಲಿ 300ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದ್ರು. 50ಕ್ಕೂ ಹೆಚ್ಚು ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ದ ಅವರು 15ಕ್ಕೂ ಹೆಚ್ಚು ಸಿನಿಮಾಗಳನ್ನು ನಿರ್ದೇಶನ ಮಾಡಿದ್ರು. ಕನ್ನಡದಲ್ಲಿಯೇ ಹಲವು ಪ್ರಥಮಗಳ ಮೂಲಕ ಮನೆ ಮಾತಾದವರು ಕರ್ನಾಟಕದ ಕುಳ್ಳ ಅಂತ ಅನೇಕ ಕಲಾವಿದರು ಸ್ಮರಿಸಿದ್ರು. ಅವರು ಯಾವಾಗಲೂ ಎಲ್ಲರನ್ನೂ ನಗಿಸ್ತಾ ಇರೋರು. ಅವ್ರ ಸಿನಿಮಾದಲ್ಲಿ ಯಾವ ರೀತಿ ಮನರಂಜನೆ ಮಾಡಿದ್ರು, ಅದೇ ರೀತಿ ಅವರು ನಿಜ ಜೀವನದಲ್ಲೂ ಎಲ್ಲರನ್ನೂ ನಗಿಸ್ತಾ ತುಂಬಾ ಎಂಟರ್ಟೈನಿಂಗ್ ಆ್ಯಂಡ್ ಹ್ಯಾಪಿ ಪರ್ಸ್ನಾಲಿಟಿ ಆಗಿದ್ದರು. ನಿಜಕ್ಕೂ ಇದು ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಅಂತಲೇ ಹೇಳಬೇಕು. ಕಪ್ಪು ಬಿಳುಪು ಸಿನಿಮಾ ಕಾಲದಿಂದಲೇ ಸದಾ ಹೊಸತನಗಳಿಗೆ ಹೆಸರುವಾಸಿಯಾಗಿದ್ದವರು ಈ ಮಂಕುತಿಮ್ಮ. ತಮ್ಮ ಕಲಾತ್ಮಕ ನಟನೆ, ನಿರ್ದೇಶನಗಳ ಮೂಲಕ ಪೆದ್ದ ಗೆದ್ದ ಕನ್ನಡಿಗರ ಮನ ಗೆದ್ದಿದ್ರು.
ಅಂತಹ ಅಪರೂಪದ ಕಲಾವಿದನನ್ನ ಕಳೆದುಕೊಂಡು ಕನ್ನಡ ಚಿತ್ರರಂಗ ಬಡವಾಗಿದೆ ಅಂತ ಹಿರಿಯ ಕಲಾವಿದರು ಸ್ಮರಿಸಿದ್ರು. ಡೈರೆಕ್ಟರ್ ಆಗಿ ನೀ ಬರೆದ ಕಾದಂಬರಿಯಿಂದ ಸುಲಭ ಫಸ್ಟ್ ಡೈರೆಕ್ಷನ್ ಮಾಡ್ತಾರೆ ಅವರು. ಅದರಲ್ಲಿ ಆ ಕಾಲದಲ್ಲಿ ಈ ತರ ಕೆಳಗೆ ನೋಡುವಂತ ಕ್ಯಾಮ್ರಾ ಬರ್ತಾ ಇತ್ತು. ಆ ಕ್ಯಾಮ್ರಾ ಒಂದು 25-50 ಕ್ಯಾಮ್ರಾ ಇಟ್ಟು ಒಂದು ಶಾರ್ಟ್ ಇಟ್ಟಿದ್ರು. ಇವತ್ತವರೆಗೂ ನನಗೆ ಒಬ್ಬ ಡೈರೆಕ್ಟರ್ ಆಗಿ ಆ ಶಾರ್ಟ್ ನ ಮರೆಯಕ್ಕೆ ಆಗಲ್ಲ. ಆಸ್ ಅ ಡೈರೆಕ್ಟರ್ ದ್ವಾರಕೀಶ್ ಅವರು ಕೊಟ್ಟಂತಹ ಚಿತ್ರಗಳು, ಆಮೇಲೆ ಆಸ್ ಅ ಪ್ರೊಡ್ಯೂಸರ್ ಆಪ್ತಮಿತ್ರ ಅಂತ ಚಿತ್ರಗಳು. ಹಾಗಾಗಿ ಒಬ್ಬ ನಟನಾಗಿ, ನಿರ್ಮಾಪಕರಾಗಿ, ನಿರ್ದೇಶಕರಾಗಿ ಅವರ ಛಾಪನ್ನ ಚಿತ್ರರಂಗದಲ್ಲಿ ಅದ್ಭುತವಾದಂತಹ ಒಂದು ಸಾಧನೆಯನ್ನ ಮಾಡಿದವರು ದ್ವಾರಕೀಶ್ ಅವರು. ಎಲ್ಲದಕ್ಕಿಂತ ಈಗ ಅವ್ರನ್ನ ಅಲ್ಲಿ ನೋಡಿದಾಗ ಆಪ್ತಮಿತ್ರ ಅಲ್ಲಿ ಅವ್ರು ಎಷ್ಟು ಜಾಲಿಯಾಗಿ ಎಲ್ಲರ ಜೊತೆ ಓಡಾಡೋರು, ಎಷ್ಟು ಹ್ಯಾಪಿಯಾಗಿ ಅವರ ಏನೇ ಸಮಸ್ಯೆಗಳು ಏನೇ ಇದ್ರು ಯಾವಾಗಲೂ ಖುಷಿಯಾಗಿರೋ ಟ್ರೈ ಮಾಡೋರು. ಅದು ನನಗೆ ಬಹಳ ಇಷ್ಟ ಆಗ್ತಿತ್ತು. ನಟ ನಿರ್ದೇಶಕ ದ್ವಾರಕೀಶ್ ಅವರನ್ನ ಕಳೆದುಕೊಂಡು ಕನ್ನಡ ಚಿತ್ರರಂಗ ತಬ್ಬಲಿಯಾಗಿದೆ. ನಮ್ಮಂತಹ ಹೊಸಬರಿಗೆ ಆ ದಿನಗಳಲ್ಲೇ ಸ್ಫೂರ್ತಿಯಾಗಿದ್ರು ಅಂತ ನಟ ಚರಣ್ ರಾಜ್ ಹೇಳಿದ್ರು. ಆಫ್ರಿಕಾದಲ್ಲಿ ಶೀಲಾ ಸಿನಿಮಾ ಶೂಟಿಂಗ್ ವೇಳೆ ಅವರೊಂದಿಗೆ ಕೆಲಸ ಮಾಡಿದ ದಿನಗಳು ಅಮೋಘ ಅಂತ ನೆನಪಿನಂಗಳಕ್ಕೆ ಜಾರಿದ್ರು. 1-2 ತಿಂಗಳಿಂದ ನಾನು ಅವ್ರ ಹತ್ರ ಮಾತಾಡ್ಸಿದ್ರು. ನನಗೆ ಮನೆಗೆ ಬಾ ಮರಿ, ಬಾರೋ ಅಮ್ಮ, ನೀನು ನೋಡ್ಬೇಕು, ಬಾರೋ ಮರಿ, ಮನೆಗೆ ಬಾರೋ ಅಂತ ಒಂದು 2-3 ಸಲ ಹೇಳಿದ್ರು. ಆಯಿತು ಬರ್ತೀನಿ ಅಂತ ಹೇಳಿದೆ. ನೋಡಿ, ನಾನು ಬರೋಕ್ಕೆ ಮೊದಲು ಅವ್ರು ಹೊರಟೋಗ್ಬಿಟ್ರು. ಸ್ಯಾಂಡಲ್ವುಡ್ ಅದೃಷ್ಟವಂತ ಇನ್ನೂ ನೆನಪು ಮಾತ್ರ. ತಮ್ಮ ಕಲಾತ್ಮಕತೆ ಹಲವು ಹೊಸತನಗಳ ಮೂಲಕ ಕೇವಲ ಕರ್ನಾಟಕದಲ್ಲಿಯೇ ಮಾತ್ರವಲ್ಲ, ಅಕ್ಕಪಕ್ಕದ ರಾಜ್ಯಗಳಲ್ಲೂ ಕೂಡ ತಮ್ಮದೇ ಛಾಪು ಒತ್ತಿದ್ರು ಕರ್ನಾಟಕದ ಕುಳ್ಳ. ಇದಾಗಿತ್ತು ಇಂದಿನ ರಿಪಬ್ಲಿಕ್ ಕನ್ನಡ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.